ನಮಸ್ಕಾರ. ಸಹಕಾರಿ ಟಿವಿಗೆ ಸ್ವಾಗತ. ಮೊದಲು ಮಾನವನಾಗು. ನಾನು ಎಚ್.ಎಸ್. ಸುಧೀಂದ್ರ ಕುಮಾರ್. ಮುಖ್ಯಾಂಶಗಳು. ರಾಯಚೂರು ಕೆಒಎಫ್ನಲ್ಲಿ ಪರಿಸರ ದಿನಾಚರಣೆ. ಒಕ್ಕಲಿಗ ಸಮುದಾಯ ಪತ್ತಿನ ಸಹಕಾರ ಸಂಘದ ವಾರ್ಷಿಕ ಕಾರ್ಯಕ್ರಮ. ವಿಶ್ವ ಪರಿಸರ ದಿನಾಚರಣೆ ಪ್ರಯುಕ್ತ ಪ್ರಾದೇಶಿಕ ಎಣ್ಣೆ ಬೀಜ ಬೆಳೆಗಾರರ ಸಹಕಾರ ಸಂಘಗಳ ಒಕ್ಕೂಟ ನಿಯಮಿತ ರಾಯಚೂರು ಮುಖ್ಯ ಕಚೇರಿಯಲ್ಲಿ ಪರಿಸರ ದಿನವನ್ನು ಆಚರಿಸಲಾಯಿತು. ಈ ಕಾರ್ಯಕ್ರಮಕ್ಕೆ ಕೆಒಎಫ್ ಮಹಾಮಂಡಲದ ಅಧ್ಯಕ್ಷ ವೆಂಕಟರಾವ್ ನಾಡಗೌಡ ಅವರು ಗಿಡ ನೆಡುವ ಮೂಲಕ ಚಾಲನೆ ನೀಡಿದರು. ಪರಿಸರ ಸಂರಕ್ಷಣೆ ಪ್ರತಿಯೊಬ್ಬರ ಹೊಣೆ ಎಂದು ಅವರು ಈ ಸಂದರ್ಭದಲ್ಲಿ ತಿಳಿಸಿದರು. ಕಾರ್ಯಕ್ರಮದಲ್ಲಿ ಕೆಒಎಫ್ ಒಕ್ಕೂಟ ರಾಯಚೂರಿನ ಅಧ್ಯಕ್ಷ ಸುರೇಶ್ ರೆಡ್ಡಿ ಮಳೆನೂರು, ಉಪಾಧ್ಯಕ್ಷರಾದ ಮಲ್ಲೇಶ್ ಗೌಡ, ನಿರ್ದೇಶಕರಾದ ಮಹಂತೇಶ್ ಪಾಟೀಲ್ ಸೇರಿದಂತೆ ಇತರೆ ನಿರ್ದೇಶಕರು, ವ್ಯವಸ್ಥಾಪಕ ನಿರ್ದೇಶಕರು ಹಾಗೂ ಸಿಬ್ಬಂದಿಗಳು ಭಾಗವಹಿಸಿದ್ದರು. ಸಹಕಾರ ಚಳವಳಿಯಲ್ಲಿ ಎಲ್ಲವೂ ಆರ್ಥಿಕ ಚೈತನ್ಯ ಕೊಡುವ ಸಹಕಾರಿ ಸಂಘವಾಗಿದ್ದರೂ ನಮ್ಮ ಸಂಘ ವಿಶೇಷವಾಗಿ ಎಲ್ಲ ಸಮುದಾಯದವರನ್ನು ಸ್ಪಂದಿಸುವ ರೀತಿಯಲ್ಲಿ ಕೆಲಸಗಳು ನಡೆಯುತ್ತಿವೆ ಎಂದು ಪುತ್ತೂರಿನ ಒಕ್ಕಲಿಗ ಸಮುದಾಯ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಚಿದಾನಂದ ಬೈಲಾಡಿ ಹೇಳಿದರು. ಪುತ್ತೂರು ಎಪಿಎಂಸಿ ಸಹಿತ ಕಡಬ, ಉಪ್ಪಿನಂಗಡಿ, ನೆಲ್ಯಾಡಿ, ಕುಂಬ್ರಾ, ಅಲಂಕಾರ, ಎಸ್ಎಂ ಪುತ್ತೂರು, ಕಾಣಿಯೂರು, ಬೆಳ್ಳಾರೆ, ವಿಟ್ಲ ಶಾಖೆಗಳನ್ನೊಳಗೊಂಡ ಎಪಿಎಂಸಿ ಮಣಾಯಿ ಆರ್ಚ್ ಕಟ್ಟಡದಲ್ಲಿ ಒಕ್ಕಲಿಗ ಸಮುದಾಯ ಪತ್ತಿನ ಸಹಕಾರ ಸಂಘದ ಪ್ರಧಾನ ಕಚೇರಿಯಲ್ಲಿರುವ ಎಪಿಎಂಸಿ ಶಾಖೆ ಸ್ಥಳಾಂತರಗೊಂಡು 7ನೇ ವರ್ಷಕ್ಕೆ ಪಾದಾರ್ಪಣೆಯ ಶುಭ ಸಂದರ್ಭದಲ್ಲಿ ಸಂಘದ ಕಚೇರಿಯಲ್ಲಿ ನಡೆದ ಗಣಪತಿ ಹೋಮ, ಲಕ್ಷ್ಮೀ ಪೂಜೆಯ ಬಳಿಕ ಸರಳ ಸಮಾರಂಭದಲ್ಲಿ ಅವರು ಮಾತನಾಡುತ್ತಿದ್ದರು. ಪ್ರತಿ ವರ್ಷ ಪ್ರಾರಂಭದ ದಿನವನ್ನು ವಾರ್ಷಿಕ ದಿನವನ್ನಾಗಿ ಆಚರಿಸಿಕೊಂಡು ಧಾರ್ಮಿಕ ಕಾರ್ಯಕ್ರಮ ಇದು 10 ಶಾಖೆಯಲ್ಲಿಯೂ ಸಹ ನಡೆಯುತ್ತಿದೆ ಎಂದ ಅವರು 2002ರಲ್ಲಿ ಪ್ರಾರಂಭವಾದ ಸಂಸ್ಥೆ 24 ವರ್ಷಗಳಲ್ಲಿ ಸಾಕಷ್ಟು ಬೆಳವಣಿಗೆ ಕಂಡು ಬಂದಿದೆ. ಪ್ರಸ್ತುತ ನಮ್ಮಲ್ಲಿ ಸುಮಾರು 8200 ಸದಸ್ಯರಿದ್ದು 5 ಕೋಟಿ ರೂಪಾಯಿಗೂ ಮಿಕ್ಕಿ ಪಾಲು ಬಂಡವಾಳವಿದೆ. ಕಳೆದ ವರ್ಷದ ವ್ಯವಹಾರದಲ್ಲಿ 744 ಕೋಟಿ ವ್ಯವಹಾರವಿತ್ತು. ಈಗ ಒಟ್ಟು ಅಂಕಿಅಂಶದಲ್ಲಿ 880 ಕೋಟಿ ರೂಪಾಯಿ ವ್ಯವಹಾರ ಮಾಡುವ ಮೂಲಕ 136 ಕೋಟಿ ರೂಪಾಯಿ ಜಾಸ್ತಿ ವ್ಯವಹಾರ ಮಾಡಿದೆ. ಅದೇ ರೀತಿ ಸಾಲ ವಸೂಲಾತಿಯಲ್ಲೂ ಸಿಬ್ಬಂದಿಗಳು ಮತ್ತು ಆಡಳಿತ ಮಂಡಳಿಯ ಪ್ರಯತ್ನದಿಂದ ಬೇರೆ ಬೇರೆ ಸಹಕಾರಿ ಸಂಘದವರು ನೇಮಕಗೊಂಡಾಗ ದಾಖಲೆಯ ರಿಕವರಿಯಾಗಿದೆ. 2025-26 ವರ್ಷದ ಅವಧಿಯಲ್ಲಿ 99.09 ರಿಕವರಿ ಮಾಡಿದೆ. ಅದರಲ್ಲೂ ಪ್ರತಿ ವರ್ಷ ಎಪಿಎಂಸಿ ಶಾಖೆಯ ಉನ್ನತ ಶಾಖೆಯಲ್ಲಿರುವ ಶಾಖೆ 2025-26 ಅವಧಿಯಲ್ಲಿ 6.61 ಕೋಟಿ ರೂಪಾಯಿ ಡೆಪಾಸಿಟ್ ಸಂಗ್ರಹಿಸಿ 12 ಕೋಟಿ ರೂಪಾಯಿ ಸಾಲ ನೀಡಿದೆ. ಎಪಿಎಂಸಿ ಶಾಖೆಯ ದೊಡ್ಡ ಸಾಲವನ್ನು ಕೊಟ್ಟಂತಹ ಶಾಖೆ ಹೊಂದಿದ್ದು ಅದೇ ರೀತಿ 99.09 ಸಾಲ ವಸೂಲಾತಿ ಮಾಡುವ ಮೂಲಕ ಸಾಧನೆ ಮಾಡಿದೆ. ಇದೆಲ್ಲ ಸಂಘವು ಎಲ್ಲ ಸಮುದಾಯದವರನ್ನು ಸ್ಪಂದಿಸುವ ಮೂಲಕ ಆಗಿದೆ. ಎಲ್ಲ ಸಮುದಾಯದವರನ್ನು ಸ್ಪಂದಿಸುವಂತಹ ಕೆಲಸ ಒಕ್ಕಲಿಗ ಸಮುದಾಯ ಪತ್ತಿನ ಸಹಕಾರ ಸಂಘ ಮಾಡಿದೆ. ಇಲ್ಲಿನ ಶಾಖಾ ಸಿಬ್ಬಂದಿಗಳು, ಸಲಹಾ ಸಮಿತಿ, ಆಡಳಿತ ಮಂಡಳಿ, ಗ್ರಾಹಕ ಬಂಧುಗಳ ಸಹಕಾರ ಬಹಳ ಮುಖ್ಯವಾಗಿ ಒದಗಿ ಬಂದಿದೆ ಎಂದು ಹೇಳಿದರು. ಸಂಘದಲ್ಲಿ 1,000 ಕೋಟಿ ರೂಪಾಯಿಗೂ ಮಿಕ್ಕಿ ವ್ಯವಹಾರ ನಡೆಯಲಿ. ಒಕ್ಕಲಿಗ ಗೌಡ ಸೇವಾ ಸಂಘದ ಅಧ್ಯಕ್ಷ ಸುಂದರಗೌಡ ನಡುಬೈಲು ಅವರು ಮಾತನಾಡಿ, ಕಳೆದ 24 ವರ್ಷದಿಂದ ಒಕ್ಕಲಿಗ ಸಮುದಾಯ ಪತ್ತಿನ ಸಹಕಾರ ಸಂಘ ಬೆಳೆಯುತ್ತಲೇ ಇದೆ. ಮುಂದಕ್ಕೆ ಏನು ನಿರೀಕ್ಷೆ ಇದೆಯೋ ಬರುವ 25 ವರ್ಷಕ್ಕೆ ಅದು ಇಮ್ಮಡಿಯಾಗಲಿ. ಈ ಪತ್ತಿನ ಸಹಕಾರ ಸಂಘದಿಂದ ಸಮಾಜಕ್ಕೆ ಉತ್ತಮ ಸೇವೆ ಲಭಿಸಲಿ. ಸಿಬ್ಬಂದಿ ವರ್ಗದ ಒಳ್ಳೆಯ ನಗುಮುಖದ ಸೇವೆಯಿಂದ ಗ್ರಾಹಕರಿಗೆ ಉತ್ತಮ ಸಹಕಾರ ಸಿಗಲಿ. ನಮ್ಮ ಸಮಾಜದ ಮಾತೃ ಸಂಘವಿದ್ದರೂ ಅಂಗಸಂಸ್ಥೆಯ ಸಾಧನೆಯಲ್ಲಿ ನಾವು ಪಾಲು ಪಡೆಯುತ್ತಿರುವುದು ಸಂತೋಷದ ವಿಚಾರ. ಮುಂದಿನ ದಿನ ಸಂಘದಲ್ಲಿ 1,000 ಕೋಟಿಗೂ ಮಿಕ್ಕಿ ವ್ಯವಹಾರ ನಡೆಯಲಿ. ಇದಕ್ಕೆ ಮಹಾಲಿಂಗೇಶ್ವರ ದೇವರ ಆಶೀರ್ವಾದ ಸದಾ ಇರಲಿ ಎಂದು ಹೇಳಿದರು. ಇದೇ ಸಂದರ್ಭ ಸಂಘದ ಗೌರವ ಸಲಹೆಗಾರರು, ನಿರ್ದೇಶಕರು, ಪಿಗ್ಮಿ ಸಂಗ್ರಾಹಕರನ್ನು ಗೌರವಿಸಲಾಯಿತು. ಸಂಘದ ಉಪಾಧ್ಯಕ್ಷ ಯುಪಿ ರಾಮಕೃಷ್ಣ, ಸಂಘದ ನಿರ್ದೇಶಕರ ರಾಮಕೃಷ್ಣ ಗೌಡ ಕರ್ಮಲ, ಜಿನ್ನಪ್ಪ ಗೌಡ ಮಲವೇಲು, ಪ್ರವೀಣ್ ಕುಂಟ್ಯಾನ, ಸತೀಶ್ ಪಾಂಬಾರು, ಸಲಹಾ ಸಮಿತಿ ಸದಸ್ಯರಾದ ವಿಶ್ವನಾಥ ಗೌಡ ಕೆ, ಸಂಧ್ಯಾ ಶಶಿಧರ್, ವಾರಿಜ ಬೆಳ್ಳಿಯಪ್ಪ ಗೌಡ, ನಾರಾಯಣಗೌಡ ಎಸ್, ಉಮೇಶ್ ಮಲವೇಲು, ಎಸ್ಎಂಟಿ ಶಾಖೆ ಸಲಹಾ ಸಮಿತಿ ಸದಸ್ಯ ತಿಮ್ಮಪ್ಪ ಗೌಡ ಕೆಮ್ಮಾಯಿ, ಗೌರಿ ಬನ್ನೂರು, ಸುರೇಶ್ ಕಲ್ಲಾರೆ, ಒಕ್ಕಲಿಗ ಗೌಡ ಸೇವಾ ಸಂಘದ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ಶ್ರೀಧರ್ ಗೌಡ ಪಾಣಿತ್ತಿಲ, ಮಾಜಿ ಅಧ್ಯಕ್ಷ ರವಿ ಮಂಗ್ಲಿಮನೆ, ನಾಗಪ್ಪ ಗೌಡ ಬೊಮ್ಮಟ್ಟಿ, ಒಕ್ಕಲಿಗ ಗೌಡ ಸಮುದಾಯ ಭವನದ ಉಸ್ತುವಾರಿ ಲಿಂಗಪ್ಪ ಗೌಡ ತೆಂಕಿಲ, ಇಂಜಿನಿಯರ್ ಶಿವರಾಮಗೌಡ ಮತಾವು, ಮಹಿಳಾ ವಿವಿಧೋದ್ದೇಶ ಸಹಕಾರ ಸಂಘದ ಅಧ್ಯಕ್ಷೆ ಗೌರಿ ಬನ್ನೂರು, ಜಯರಾಮ್ ಗೌಡ, ಪುಟ್ಟಣ್ಣ ಗೌಡ, ಗಿರಿಜಾ ಪುಟ್ಟಣ್ಣ, ನಿವೃತ್ತ ಬ್ಯಾಂಕ್ ಉದ್ಯೋಗಿ ರಾಧಾಕೃಷ್ಣ ಗೌಡ, ಗೌಡ ವಿದ್ಯಾಸಂಘದ ಜೊತೆ ಕಾರ್ಯದರ್ಶಿ ಕಿಶೋರ್ ನೆಲ್ಲಿಕಟ್ಟೆ, ಮಹಾಲಿಂಗೇಶ್ವರ ಐಟಿಯು ಜಯರಾಮ್ ಗೌಡ, ಎಸ್ಐಟಿ ಶಾಖೆಯ ರಕ್ಷಿತ್ ಜೆ.ಎನ್, ದೇವರಾಜ್ ಎಂ ಅವರನ್ನು ಆಯ್ಕೆ ಮಾಡಿದರು. ನೆಲ್ಯಾಡಿ ಶಾಖೆಯ ಮ್ಯಾನೇಜರ್ ತೇಜಸ್ವಿನಿ ಸಹಿತ ಹಲವಾರು ಮಂದಿ ಒಕ್ಕಲಿಗ ಸಮುದಾಯ ಪತ್ತಿನ ಸಹಕಾರ ಸಂಘದ ಪ್ರಧಾನ ಕಚೇರಿಯ ಕಾರ್ಯನಿರ್ವಹಣಾಧಿಕಾರಿ ಸುಧಾಕರ್ ಕೆ ಸ್ವಾಗತಿಸಿ, ಎಪಿಎಂಸಿ ಶಾಖೆಯ ಮ್ಯಾನೇಜರ್ ವಿನೋದ್ ರಾಜ್ ಬೆಳಗ್ಗೆ ಗಣಪತಿ ಹೋಮ ಮತ್ತು ಲಕ್ಷ್ಮೀ ಪೂಜೆಯ ಅರ್ಚಕ ವೇಮು ಹರೀಶ್ ಭಟ್ ಅವರ ನೇತೃತ್ವದಲ್ಲಿ ನಡೆಯಿತು. ಎಪಿಎಂಸಿ ಶಾಖೆಯ ಸಿಬ್ಬಂದಿಗಳಾದ ಅಮಿತಾ ಡಿ, ಶಿವಕುಮಾರ್ ವೀಕ್ಷಿತ್, ಶಿಲ್ಪಾ ಎ ಯಕ್ಷಿತ್, ಪಿಗ್ಮಿ ಸಂಗ್ರಾಹಕರಾದ ಮೋಹನ್ ಗೌಡ ಸಹಕರಿಸಿದರು. 881 ಕೋಟಿ ವ್ಯವಹಾರದಲ್ಲಿ ಎಪಿಎಂಸಿ ಶಾಖೆ ಪಾಲುರು 60 ಕೋಟಿ. ನಮ್ಮಲ್ಲಿ ಪ್ರತಿ ವರ್ಷ ಶಾಖೆಗಳಿಗೆ ಗುರಿ ನೀಡುತ್ತೇವೆ. ರಿಕವರಿಯ ಮಟ್ಟಿಗೆ 5 ಶಾಖೆಗಳು ಶೇಕಡ 100 ಸಾಲ ವಸೂಲಾತಿಯ ಆಸೆ ಇಟ್ಟಿರುತ್ತೇವೆ. ಅದರ 100 ವಸೂಲಾತಿಗೆ ಈ ಬಾರಿ ಸ್ವಲ್ಪ ಕಷ್ಟವಾಗಿದೆ. ಆದರೆ ನಮ್ಮ ಗುರಿ ಮೀರಿದೆ. ಸಂಘವು 881 ಕೋಟಿ ವ್ಯವಹಾರ ಮಾಡಿದೆ. ಅದರಲ್ಲಿ ಎಪಿಎಂಸಿ ಶಾಖೆಯ ಪಾಲು 60 ಕೋಟಿ ರೂಪಾಯಿಯಷ್ಟಿದೆ.
ಅಂತೂ ವ್ಯವಸ್ಥಿತ ರೀತಿಯಲ್ಲಿ ನಡೆಯುವ ಸಂಸ್ಥೆ ಎಪಿಎಂಸಿ ಶಾಖೆ. ಚಿದಾನಂದ ಬೈಲಾಡಿ ಅಧ್ಯಕ್ಷರು. ಒಕ್ಕಲಿಗ ಸಮುದಾಯ ಪತ್ತಿನ ಸಹಕಾರ ಸಂಘ ಪುತ್ತೂರು. ಡೆಪಾಸಿಟ್ ಇಡಲೆಂದೇ ಹುಡುಕಿಕೊಂಡು ಬರುವ ಕಾಲವೊಂದು ಬಂದಿದೆ. ಪ್ರಸ್ತುತ ಸನ್ನಿವೇಶದಲ್ಲಿ ಎಲ್ಲವೂ ಸಹಕಾರಿ ಸಂಘಗಳು ಡೆಪಾಸಿಟನ್ನು ಹುಡುಕುತ್ತಿವೆ. ಆದರೆ ಒಕ್ಕಲಿಗ ಸಮುದಾಯ ಪತ್ತಿನ ಸಹಕಾರ ಸಂಘ ಡೆಪಾಸಿಟ್ ಇಡಲು ಹುಡುಕಿಕೊಂಡು ಬರುವ ಕಾಲವೊಂದು ಬಂದಿದೆ. ಇದೊಂದು ಗುಡ್ವಿಲ್ ಡೆಪಾಸಿಟ್ ಕೇಳಿದರೂ ಈಗ ಡೆಪಾಸಿಟ್ ಬರುತ್ತಿದೆ. ಅದೇ ರೀತಿ ಸಾಲಕ್ಕೆ ಒತ್ತು ಕೊಟ್ಟರೆ ಉತ್ತಮ ಎಂಬ ಅಭಿಪ್ರಾಯವನ್ನು ಅವರು ವ್ಯಕ್ತಪಡಿಸಿದರು.